Rashmika is looking beautiful. Rashmika smiles beautifully. ಬ್ಯೂಟಿಫುಲ್ ಬ್ಯೂಟಿಫುಲಿ ಈ ಎರಡು ಶಬ್ದಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗ್ ಗೊತ್ತಾ? ಬನ್ನಿ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದಾವೆ. ಯಾವ್ಯಾವ್ದು ಹೇಗ್ ನೆನ್ಪಟ್ಕೊಳ್ಳೋದು 8 ನ್ಯಾಪ್, ವ್ಯಾಪ್, ಸಿ, ನೌನ್, ಆಡ್ಜೆಕ್ಟಿವ್, ಪ್ರನೌನ್, ವರ್ಬ್, ಆಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜೆಕ್ಷನ್. ಸೊ ಇಲ್ಲಿ ಬರುವಂತಹ ಮೊದಲನೆಯ ಗ್ರೂಪ್ ಏನಿದೆ ನ್ಯಾಪ್. ಈ ನ್ಯಾಪ್ ಅಲ್ಲಿ ಆಡ್ಜೆಕ್ಟಿವ್ ಏನ್ ಮಾಡುತ್ತೆ, ನೌನ್ ಅನ್ನ ಮತ್ತೆ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಸೆಕೆಂಡ್ ಗ್ರೂಪ್ ವಾ. ಇದು ಆಡ್ವರ್ಬ್, ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ರಶ್ಮಿಕಾ ಈಸ್ ಲುಕಿಂಗ್ ಬ್ಯೂಟಿಫುಲ್ ಅಂದಾಗ ಇಲ್ಲಿ ರಶ್ಮಿಕಾನ ಬ್ಯೂಟಿಫುಲ್ ಅನ್ನುವಂತ ಶಬ್ದ ಡಿಸ್ಕ್ರೈಬ್ ಮಾಡ್ತಾ ಇದೆ, ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ರಶ್ಮಿಕಾ ಸ್ಮೈಲ್ಸ್ ಬ್ಯೂಟಿಫುಲಿ ಅಂದಾಗ ಇಲ್ಲಿ ಬ್ಯೂಟಿಫುಲಿ ಅನ್ನುವಂತಹ ಆಡ್ವರ್ಬ್ ಸ್ಮೈಲ್ಸ್ ಅನ್ನುವಂತಹ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಅವರು ಹೇಗೆ ನಗ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಸೊ ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಕೂಡ ಇದೇ ರೀತಿ ತಿಳ್ಕೋಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋನ ಫಾಲೋ ಮಾಡಿ.